ಎಲ್ಲರಿಗೂ ನಮಸ್ಕಾರ. ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ. ಈ ವಿಡಿಯೋದಲ್ಲಿ ಅವಲಕ್ಕಿ ಒಗ್ಗರಣೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಪುಟಾಣಿ ಪೌಡ್ರ್ 3 ಸ್ಪೂನು, ಉಪ್ಪು 1 ಸ್ಪೂನು, ಶೇಂಗಾ ಬೀಜ 1 ಕೈ ಹಿಡಿಯಷ್ಟು, ಒಂದು ಅರ್ಧ ಹೋಳು ನಿಂಬೆಹಣ್ಣು, 1 ಸ್ಪೂನು ಪೇಸ್ಟ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ ಅರ್ಧ ಸ್ಪೂನು, 2 ಸ್ಪೂನು ಮೆಣಸಿನ್ಕಾಯಿ ಪೇಸ್ಟು, 1 ಸ್ಪೂನು ಅರಿಶಿನ ಪುಡಿ, ಎಣ್ಣೆ ಒಗ್ಗರಣೆಗೆ, ಈರುಳ್ಳಿ ಇಷ್ಟು ದಪ್ಪದ್ದು 2 ಹಾಕೊಂಡಿದ್ದೀನಿ. ಇದು ಸಣ್ಣ ಸೈಜಿನು ಇಷ್ಟುದ್ರದ್ದು 2 ಹಾಕೊಂಡಿದ್ದೀನಿ. ಇದನ್ನ ಕೊತ್ತಂಬರಿ ಸೊಪ್ಪು, 3 ಜನಕ್ಕಾಗಷ್ಟು ಅವಲಕ್ಕಿ. ಬಾಣಲಿ ಕಾಸಕ್ಕಿಟ್ಟಿದ್ದೀನಿ. ಒಂದು 5 ಸ್ಪೂನ್ ಎಣ್ಣೆ ಹಾಕೊಳ್ತೀನಿ. ಇದಕ್ಕೀಗ ಎಣ್ಣೆ ಸ್ವಲ್ಪ ಚೆನ್ನಾಗಿದ್ರೆ ಮಿದುವಾಗಿ ಬರ್ತವೆ, ಹಂಗಾಗಿ 5 ಸ್ಪೂನ್ ಹಾಕ್ತಾ ಇದ್ದೀನಿ ನಾನು. ಇದಕ್ಕೀಗ ಜೀರಿಗೆ ಸಾಸಿವೆ ಒಗ್ಗರಣೆ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಇದಾಗಲಿ, ಬಿಸಿ ಆಗಲಿ. ಜೀರಿಗೆ ಸಾಸಿವೆ ಹಾಕ್ತೀನಿ. ಈಗ ಎಣ್ಣೆ ಕಾದಿದೆ. ಅದ್ರ ಜೊತೆಗೆ ಕರಿಬೇವು ಹಾಕ್ತೀನಿ. ಒಂದು 10 ರಿಂದ 15 ಎಸಳು. ಈಗ ಉದ್ದಿನಬೇಳೆ ಹಾಕ್ತೀನಿ. 1 ಸ್ಪೂನ್ ಅಷ್ಟು. 1 ಸ್ಪೂನು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ 2 ಹಾಕಿದ್ದೀನಿ. ಈಗ ಈ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ರೋಸ್ಟ್ ಆಗಲಿ. ಒಂದು ಸ್ವಲ್ಪ ಅಂದರೆ ಸ್ವಲ್ಪನೇ, ತುಂಬ ಬೇಡ. ಶೇಂಗಾ ಬೀಜ ಹಾಕ್ತೀನಿ. ಈಗ ಅದಕ್ಕೆ ಶೇಂಗಾ ಬೀಜ 1 ಮುಟ್ಟಿಗೆಷ್ಟು ಶೇಂಗಾ ಬೀಜ ಹಾಕಿದ್ದೀನಿ. ಒಂದು 20 ರಿಂದ 25 ಕಾಳು ಬರ್ಬೋದು ಶೇಂಗಾ ಬೀಜ, ಅಷ್ಟು ಹಾಕಿದ್ದೀನಿ. ಈ ಟೈಮಲ್ಲಿ ಈರುಳ್ಳಿ ಹಾಕ್ಕೊಳ್ತೀನಿ ನಾನು. 2 ಈರುಳ್ಳಿ ಎಷ್ಟಿಟ್ಟಿದ್ನಲ್ಲ ಅದನ್ನು ಹಾಕಿದ್ದೀನಿ ನಾನೀಗ. ಸ್ವಲ್ಪ ಕೆಂಪಗಾಗಲಿ ಇದು. ಈಗ ಉಪ್ಪು ಹಾಕ್ತೀನಿ. ಇದಕ್ಕೆ ಈಗ ಉಪ್ಪು ಹಾಕ್ತೀನಿ. 1 ಸ್ಪೂನಷ್ಟು ಸಣ್ಣ ಉಪ್ಪಿದು 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ಆಮೇಲೆ ಟೊಮೆಟೊ ಹಣ್ಣು ಹಾಕ್ಕೊತೀನಿ. ಈಗ ಸ್ವಲ್ಪ ಉಪ್ಪು ಹಾಕಿದ್ದೀನಲ್ಲ, ಅದ್ರ ಜೊತೆಗೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗ್ತಾವವು, ಹಾಗಾಗಿ ಈಗ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಮೆತ್ತಗಾಗಬೇಕಲ್ಲ, ಉಪ್ಪಿನ ಜೊತೆಗೆ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಬಾಡ್ಕೊಳುತ್ತೆ ಅದು. ಒಂದು 5 ನಿಮಿಷ ಬಾಡಿಸ್ಕೊಂಡು ನಮಗೆ. ಈಗ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ. ಈಗ ಸ್ವಲ್ಪ ಗರಂ ಮಸಾಲ ಪೌಡ್ರು ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ. ಮತ್ತು 1 ಚಮಚದಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಇದು ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಆಮೇಲೆ 1 ಸ್ಪೂನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕ್ಕೊಳ್ತೀನಿ ನಾನು ಇದಕ್ಕೆ. ಅದು ನೀವು ನೋಡ್ಕೊಂಡು ಹಾಕ್ಕೋಬೋದು. ಕೆಲವ್ರು ಹಾಕ್ತಾರೆ, ಕೆಲವ್ರು ಹಾಕಲ್ಲ. ಇದೆಲ್ಲ ಚೆನ್ನಾಗಿ ಅಲ್ಲ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಹಾಕಿರೋದ್ರಿಂದ ಈ ಥರ ಮಾಡ್ಕೊಳ್ರಿ, ಎಲ್ಲ ಕರೆಕ್ಟಾಗಿ ಕಲಿಯುತ್ತೆ ಅವಾಗ ಅದು ಚೆನ್ನಾಗಿ. ಎಲ್ಲ ಉಳ್ಳಾಗಡ್ಡೆಗೆಲ್ಲ ಹತ್ಕೋಬೇಕಲ್ಲ ಅದು ಖಾರ ಉಪ್ಪೆಲ್ಲ, ಹಂಗಾಗಿ ಚೆನ್ನಾಗಿ ಈ ಥರ ಕೈ ಹಾಕ್ತಾ ಇರ್ಬೇಕು ಅದನ್ನ ಚೆನ್ನಾಗಿ. ಹಾಗಾಗಿ ಒಂದಿಲ್ಲ ಅಂತಂದರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು. ಒಂದು ಸಣ್ಣ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ಬೇಕಾಗುತ್ತೆ. ನಾನೀಗ ಒಂದು ಅರ್ಧ ಲೋಟ ನೀರು ಹಾಕ್ಕೊತೀನಿ. ಈ ಬಟ್ಲದಲ್ಲೂ ಒಂದು ಅರ್ಧ ಬಟ್ಲದಷ್ಟು ಹಾಕ್ಕೊತೀನಿ. ಈ ಥರ ಜಲ್ದಿ ಹೋಗ್ಬಿಡುತ್ತೆ ನೀರು. ಅದು ಭಾಳ ಹೊತ್ತೇ ನೀರಲ್ಲ, ಜಲ್ದಿನೇ ಹೋಗ್ಬಿಡುತ್ತೆ. ಯಾಕಂದರೆ ಸ್ವಲ್ಪ ಹಾಕಿರ್ತೀನಲ್ಲ, ಹೋಗ್ಬಿಡುತ್ತೆ ಅದು ಜಲ್ದಿನೇ. ಈಗ ಅವಲಕ್ಕಿ ತೋರಿಸ್ಕೊಂಡು ಬರೋಣ.
ಅವಲಕ್ಕಿ ತೋರ್ಸ್ಕೊಂಬಂದು ಹಾಕೋಣ. ಈ ಥರ ಅಕ್ಕಿ ತೊಳೆದಂಗೆ 2 ಸರಿ ತೊಳ್ಕೊಂಬಿಡ್ರಿ. ಇದನ್ನ ಈಗ ಹಿಂಗೆ ಉದುರು ಇರುತ್ತಲ್ಲ ಅವಾಗ ಇದಕ್ಕೆ ಹಾಕ್ಕೊಂಬಿಡ್ರಿ. ಅವಾಗ ಅದನ್ನ ಅದರಲ್ಲಿ ಏನಾದ್ರು ಸ್ವಲ್ಪ ನೀರು ಕಾಣ್ತು ಅಂತಂದರೆ ಹಿಂಗೆ ಕೈ ಗಟ್ಟಿಯಾಗಿ ಹಿಡ್ಕೊಂಡು ಹಾಕ್ರಿ ಮಿಷ್ಟಿನ. ಅವಾಗ ನೀರೆಲ್ಲ ಅದ್ರೊಳಗೆ ಹೋಗ್ಬಿಡುತ್ತೆ, ಮತ್ತೆ ಪಾತ್ರೆ ಒಳಗೆ ಇರುತ್ತೆ ಅವಾಗ. ಇನ್ನು ಚೆನ್ನಾಗಿ ಕಲಸೋಣ. ಇದು ಕಲಿಸ್ಬೇಕಾದ್ರೆ ಸ್ವಲ್ಪ ಪುಟಾಣಿ ಪೌಡ್ರ್ ಹಾಕ್ರಿ. 1-2 ಸ್ಪೂನಷ್ಟು ಇಟ್ಟಿದ್ದೀನಿ ಪುಟಾಣಿ ಪೌಡ್ರ್. ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ರೆ ಎಲ್ಲ ಕಡೆಗೂ ಹೊಂದ್ಕೊಳುತ್ತೆ ಅದು. ಅವಾಗ ಪುಟಾಣಿ ಪೌಡ್ರು ಮಸಾಲೆ ಎಲ್ಲ. ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ತಗೊಂಡಿದ್ನಲ್ಲ, ಇಷ್ಟು ನಿಂಬೆಹಣ್ಣನ್ನು ಈಗ ಇದಕ್ಕೆ ಹಿಂಡ್ತಾ ಇದ್ದೀನಿ ನಾನೀಗ. ಹುಳಿ ಜಾಸ್ತಿ ಬೇಕನ್ನೋರು 1 ಬೇಕಿದ್ರೆ ಹಾಕೋಬೋದು. ನಾವು 3 ಜನಕ್ಕಲ್ಲ ಅಂತಂದ್ರೆ ಅರ್ಧ ಹಾಕಿದ್ದೀನಿ ಅಷ್ಟೇ. ನೀವು ಜಾಸ್ತಿ ಬೇಕಂತಂದರೆ ಎಲ್ಲದನ್ನೂ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು. ಇಷ್ಟಾದರೆ ರೆಡಿ ಆಯಿತು ಅಂತ. ಕಲಿಸ್ಕೊಂಬಿಟ್ರೆ ನಿಂಬೆಹಣ್ಣೆಲ್ಲ ಚೆನ್ನಾಗಿ ಕಲಿಬೇಕಲ್ಲ, ಮೇಲೆ ಕೆಳಗೆ ಚೆನ್ನಾಗಿ ಮಾಡಿರಿ, ಎಲ್ಲ ಕಡೆಗೂ ಮಿಕ್ಸ್ ಆಗುತ್ತೆ ಅವಾಗ. ಅವಲಕ್ಕಿ ಒಗ್ಗರಣೆ ರೆಡಿ ಇದೆ. ನೀವು ಮನೇಲಿ ಟ್ರೈ ಮಾಡಿರಿ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ.